ನಮ್ಮ ಮನೆ ಪಕ್ಕ ಡೈಲಿ ಒಂದು ಜೆಟ್ ಹೋಗುತ್ತೆ. ಆ ಜೆಟ್ಟನ್ನು ಹತ್ತಿರದಿಂದ ನೋಡಬೇಕಂತ ಭಾರಿ ಆಸೆ. ಅದು ಹೇಗಾದರೂ ಮಾಡಿ ವಿಡಿಯೋ ಮಾಡಬೇಕಂತ ಭಾಳಷ್ಟು ಕಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಈ ಬಂಡೆಯನ್ನು ಹತ್ತಾ ಇದ್ದೇನೆ. ನೋಡುವ ಸಕ್ಸಸ್ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ. ಆಚೆ ಹೋಗಿದೆ ಮಲ್ಪೆ ಕಡೆಗೆ. ಈಗ ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಬರುತ್ತೆ. ಟೈಮಿಂಗ್ ಸೆಟ್ ಮಾಡಿಟ್ಟಿದ್ದೇನೆ. ನೋಡುವ ಈ ಬಂಡೆ ಮೇಲೆ ಹತ್ತಿದ್ರೆ ಇನ್ನೂ ಹತ್ತಿರದಲ್ಲಿ ಕಾಣುತ್ತೆ ಅಂತ ನನ್ನ ಆಲೋಚನೆ. ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಬಂಡೆ ಹತ್ತಬೇಕಾದ್ರೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು, ಈ ಬಂಡೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಈ ಬಂಡೆ ಹೆಸರು ನಲ್ಕೆ ಪಾದೆ ಅಂತ. ಬಹಳಷ್ಟು ಕಥೆಯನ್ನು ಒಳಗೊಂಡಂತೆ ಇದು ಬಂಡೆ. ಫೈನಲಿ ಅದೇನಿದೆ ಈ ಬಂಡೆ ಮೇಲೆ ಹತ್ಕೊಂಡು ಬಂದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕುಂಜಾರಗಿರಿ ಇದೆ. ಅಲ್ಲಿ ಕುಂಜಾರಗಿರಿಯಿಂದ ಈ ಪ್ರದೇಶದ ಒಳಭಾಗದಲ್ಲಿ ಪಕ್ಕ ಈ ಜೆಟ್ ಬರುವುದಂತ ಗ್ಯಾರಂಟಿ. ಎಂತ ಮಾರೆ, ನಾನೀಗ ಇಲ್ಲಿ ಒಂದು ಕೆಟ್ಟಿಸಾಯಿತು ಅಂತ ಈ ಜೆಟ್ ಬರುವ ಲಕ್ಷಣವೇ ಕಾಣ್ತಾಯಿಲ್ಲ. ಅರ್ಧ ಗಂಟೆ ಹತ್ತಿರ ಆಯಿತು. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಮೊದಲೇ ಕಪ್ಪು ಮಾರೆ, ಈ ಬಿಸಿಲಿಗೆ ಮತ್ತೆ ಕಪ್ಪಾಗ್ತೇನೆ ಅಂತ ಎಂತಂತ ಗೊತ್ತಾಗ್ತಿಲ್ಲ. ನಾನು ಪಡಬೆಳ್ಳಿ ಆಚೆ ಹೋದಾಗ ಅಲ್ಲಿ ತಲೆ ಮೇಲಿಂದ ಓದೋದು ನೋಡಿದೆ. ಆ ಕಾರಣಕ್ಕೋಸ್ಕರ ನಾನು ಬೇಗ ನಮ್ಮ ಮನೆ ಪಕ್ಕ ಬಂದು ಬಂಡೆ ಹತ್ತಿದರೆ ಪಕ್ಕ ವೀಡಿಯೋ ಮಾಡಲಿಕ್ಕಾಗುತ್ತೆ ಅಂತ ಕಾದುಕೊಳ್ತದ್ದು. ನೋಡಬೇಕಾದ್ರೆ ಇಲ್ಲಿ ಬರೀ ಕಾಗೆಗಳ ಆರ್ತವೇನ ಮತ್ತೆಂತೆಲ್ಲ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಹಾಗೆ ಬರೀ ನನ್ನ ಸುತ್ತನೇ ಸುತ್ತಾ ಇದೆ. ಈ ವಿಮಾನಕ್ಕೆ ಕಾದು ಕಾದು ನಾನು ಸುಸ್ತಾಗಿ ಹೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದಾ, ಈ ಗಿಡ ಮರದ ಎಲೆಗಳೆಲ್ಲ ಉದುರಿ ಹೋಗಿದೆ. ಇದೇ ರೀತಿ ನಂದು ತಲೆ ಕೂದಲು ಸೀಗ ಕಾದು ಕಾದು ಬಿಸಿಲಿಗೆ ಉದುರುತ್ತಂತ. ಅಷ್ಟು 15 ನಿಮಿಷ ಕಾಯ್ತೇನೆ, ಬರದಿದ್ದರೆ ಅಷ್ಟೇ ಆಯಿತು. ವಿಶೇಷತೆ ಏನಂತ ಹೇಳಿದ್ರೆ, ಎಷ್ಟೇ ಬಿಸಿಲಿರಲಿ ಆ ಬಿಸಿಲಿಗೆ ಸಹ ಬೀಸುವ ಗಾಳಿ ಉಂಟಲ್ಲ, ತಂಪು ನೀಡುತ್ತೆ. ಇಂಡಿಗೇಟ್ ಬ್ಯಾಂಕಲ್ಲಿ ನಾಯಿಯ ಚಿತ್ರ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ ಇದಕ್ಕೇನೆ. ಮನೆ ಮಾಲೀಕ ಅರ್ಧ ಗಂಟೆ ಲೇಟಾದರೆ ಅವುಗಳು ಹುಡ್ಕೊಂಡು ಬರ್ತಾರೆ ನೋಡಿ. ಇದರ ನಗು ನೋಡಿ ಹೇ ಅಂತ. ಇನ್ನೊಂದು ನಾಯಿ ಇದೆ ನೋಡಿ. ಸಾಧಾರಣ ಈಗ ಬಿಸಿಲಿಗೆ ಕಾದು 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 ಈ ನಮ್ಮ ನಾಯಿ ಬರ್ತಿದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದೇ ರೀತಿ ನನ್ನ ಸಹ ಕಲರ್ ಆಗುತ್ತಂತ ಡೌಟು ಬಂತು ನೋಡಿ. ಸಾಧಾರಣ ಈ ರೇಂಜಿಗೆ ಈಗ ನಂದು ಕಲರ್ ಆಗ್ತಾ ಇದೆ. ಎಷ್ಟು ಒಳ್ಳೆ ಸ್ಮೈಲ್. ಈ ಬಿಸಿಲಿಗೆ ಈ ಬಂಡೆ ಮೇಲೆ ಫುಲ್ಲು ನೀರಿದೆ ನೋಡಿ, ಎಷ್ಟು ಖುಷಿಯಾಗಿವೆ. ಶ್ಯಾಂಪು ಒಂದು ತಂದಿಲ್ಲ, ಇಲ್ಲಾಂದರೆ ಅವುಗಳ ಸಹ ಸ್ನಾನ ಭಾಳಷ್ಟು ಚೆನ್ನಾಗಿರ್ತಿತ್ತು. ಬೇಕಿದ್ರೆ ಹೇಳಿ, ಅದೆಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ 8:45ಗೆ ಬಂದಿದ್ದೀನಿ. ಗಂಟೆ 10:45 ಆಯಿತು. 9:45, 10:45. ಹೇಳೋಕ್ಕೆ ಆಗ್ತಾಯಿಲ್ಲ. ಒಂದು ಕಡೆ ಕೂರೋಕ್ಕಾಗದೆ ನಿಲ್ಲೋಕ್ಕಾಗದೆ ಯಪ್ಪ ಕೊಟ್ಟ ಅರ್ಧ ರಜೆ ಈ ಬಿಸಿಲಲ್ಲೇ ನಂದು ಫ್ರೈ ಆಯಿತು. ಈ ಫ್ರೈಡೆ ಅಂತ ಹೇಳ್ಕೊಂಡು ಅರ್ಧ ದಿನ ಕಳೆದೋಯ್ತು. ಕೆಲವೊಂದು ಬಾರಿ ಕೆಲವೊಂದು ಪಡ್ಕೊಳ್ಬೇಕಾದ್ರೆ ಕೆಲವೊಂದು ಕಳ್ಕೊಳ್ಬೇಕಂತ ಹೇಳ್ತಾರೆ. ಅರ್ಧ ದಿನ ಕಳೆದಾಯ್ತು ಈಗ. ಕೊನೆಗೆ ನನ್ನ ನೋಡ್ಕೊಂಡು ನಾಯಿಗಳು ಬಂದಿವೆ ನೋಡಿ. ಕುರ ಅದು ಸಹ ಕಾಯ್ತಾ ಇದೆ. ಎಲ್ಲಿ ಉಂಟು ಮರಿ ಅನ್ನೋದು ಪೊಟ್ಟು ವಿಮಾನ ಅಂತ. ಜಾತ್ರೆಗೆ ಹೋದರೆ 10-15 ವಿಮಾನ ತಗೊಳ್ಬೋದು ಅಂತ ಇವುಗಳು ಹೇಳ್ತವೆ. ಈಗ ಭಾರಿ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಈ ಕೊಳದಲ್ಲಿ ನೀರಿದೆ ಅಲ್ಲ, ಓಡುವುದು ಆಡುವುದು ಮತ್ತೆ ನೀರಿಗೆ ಜಂಪ್ ಮಾಡೋದು ಅಷ್ಟೇ ಅವುಗಳದ್ದು ಕೆಲಸ ನೋಡಿ. ನೋಡಿ ಎಷ್ಟು ಖುಷಿಯಾಗಿ ಇವುಗಳು ಈ ನಡು ಬಿಸಿಲಲ್ಲಿ ಸೂರ್ಯನ ಕಿರಣ ನೆತ್ತಿ ಮೇಲೆ ಬೀಳ್ತಾಯಿದೆ. ಆದರೆ ಇವುಗಳಿಗೆ ಫುಲ್ಲು ತಂಪಾಗ್ತಾ ಇದೆ. ಹೇಗೆ ಇದೆ ನೋಡಿ ವ್ಯೂ ಪಾಯಿಂಟ್. ನಿಮಗೇನೆ ಶಾಕ್ ಆಗುತ್ತೆ, ಅಷ್ಟು ಚಂದ ವ್ಯೂ ಪಾಯಿಂಟ್. ಈ ಬಂಡೆಯಿಂದ ಕೆಳಗೆ ಬಿದ್ದರೆ ಎಂಡ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಫೈನಲಿ ಬಂಡೆ ಇಳಿತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಮೊದಲ ದಿನದ ವೆಯ್ಟಿಂಗ್ ಏನಿದೆ ಈ ವಿಮಾನಕ್ಕೆ ಆಗಿಲ್ಲ. ಇವತ್ತು ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಇಲ್ಲಾಂದರೆ ಅರ್ಧ ಗಂಟೆ ಅಥವಾ 1 ಅವರಲ್ಲಿ ಅದು ರಿಟರ್ನ್ ಬರ್ತಾಯಿತ್ತು. ಇನ್ನೇನಿದ್ರೆ 3 ಗಂಟೆ ನಂತರನೇ ಇರಬೇಕು. ಗೊತ್ತಿಲ್ಲ, ಇವತ್ತು ನನ್ನ ದಿನ ಅಲ್ಲ ಅಂತ ಅನಿಸುತ್ತೆ. ಕಾದು ಸುಸ್ತಾಯಿತು. ಕಡೆಗೆ ಎಷ್ಟು ಕಾದೆ ಅಂತ ಹೇಳಿದ್ರೆ ನನ್ನ ಮನೆ ನಾಯಿಗಳು ನನ್ನನ್ನು ಹುಡ್ಕೊಂಡು ಬಂದವು. ಒಂದು ವೀಡಿಯೋ ಮಾಡಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಒಂದು 3 ದಿವಸದಿಂದ ಫಾಲೋ ಮಾಡ್ತಾ ಇದ್ದೇನೆ ಟೈಮಿಂಗ್ ಎಲ್ಲ. ಆದರೂ ಆಗ್ತಾಯಿಲ್ಲ. ಈಗ ನನ್ನ ಕೊಡೆ ಆರುತ್ತಂತ ನನಗೆ ಭಯ ಆಗ್ತುಂಟು. ಬಿಸಿಲಿಗೆ ಆಗ್ತಾಯಿಲ್ಲ ಅಂತ ನಾನು ಈ ಕೊಡೆಯೆಲ್ಲ ಇಟ್ಕೊಂಡು ಬಂದಿದ್ದೇನೆ. ಚೀನಾದಿಂದ ತರಿಸಿದ್ದು. ಭಾರೀ ಕಷ್ಟಪಡ್ತಿದ್ದೇನೆ, ಆದರೂ ಆಗ್ತಾಯಿಲ್ಲ. ಬರ್ತಿ 2 ಗಂಟೆ ಆಗಿದೆ. ಈ 2 ಗಂಟೆ ಆದರೂ ಸಹ ಪರವಾಗಿಲ್ಲ. ಈಗ ವಿಮಾನ 2 ಹೋಗಿದ್ದೆ, ಅದು ಯಾವ ಕಡೆದಂತ ಗೊತ್ತಿಲ್ಲ.
ನೋಡು ಕಾನಿಗಳಿತ ತೋಚ್ಬೋದಿಲ್ಲ ಜಟ್ಟು ಬರೋದುಂಡು. ಫೈನಲಿ ಥರ್ಡ್ ಡೇ ನನಗೆ ಸಕ್ಸಸ್ ಸಿಕ್ಕಿತ್ತು. ಕಂಟಿನ್ಯೂ ಆಗಿ ಬಂದು ನಿಲ್ತಾ ಇದ್ದೆ ಟೈಮಿಂಗ್ ನೋಡಿಕೊಂಡು. ಇವತ್ತು 2:15ರಿಂದ 2:50 ತನಕ ಅಂತ ಟೈಮಿಂಗ್ ಹಾಕ್ಕೊಂಡಿದ್ದೆ. 2:45 ಹೊತ್ತಿಗೆ ಈ ಜೆಟ್ ಬಂತು. ಅಂತಿಂತೂ ಕಂಟಿನ್ಯೂ 4 ಡೇ ಥರ್ಡ್ ಡೇಯಿಂದ 3 ದಿವಸದಿಂದ ಬೆನ್ನತ್ತಿದ್ದೆ. ಕಂಟಿನ್ಯೂ ಸಕ್ಸಸ್ ಸಿಕ್ಕಿದೆ. ಬಿಸಿಲಿಗೆ ಆಗಲ್ಲ, ಈ ಬಿಸಿಲಿಗೆ ಆಗಲ್ಲ ಅಂತಲೇ ಈ ಚೀನಾದವರ ಛತ್ರಿ ಹಾಕ್ಕೊಂಡು ಬಂದದ್ದು. ಅಂಥ ಬಿಸಿಲು ಇಲ್ಲಿ ಇಡ್ಲಿಕ್ಕೇನಾಗಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ನೆರಳು ಮರದ ಅಡಿಯಲ್ಲಿ ಇಟ್ಟಿದ್ದೇನೆ ನೋಡಿ. ಇಲ್ಲದಿದ್ದ ಪೆಟ್ರೋಲ್ ಸಹ ಡ್ರೈ ಆಗುತ್ತೆ. ಅಲ್ಲಿ ನಮ್ಮ ಮನೆ ಪಕ್ಕದ ಗದ್ದೆ ಹತ್ರ ಇರುವಂಥ ದೊಡ್ಡ ಬಂಡೆ ಹತ್ತಿ ಜೆಟ್ಟನ್ನು ಹುಡುಕುವ ಕಾರ್ಯಕ್ರಮ ಸಕ್ಸಸ್ ಆಗಿದೆ. ಇನ್ನು ನೋಡಬೇಕು ಎಂತ ಅಂತ. ಇವತ್ತು 4ನೇ ದಿವಸ. ಈ ಜೆಟ್ಟನ್ನು ಕರೆಕ್ಟ್ ನನಗೆ ಝೂಮ್ ಮಾಡಿ ವೀಡಿಯೋ ಮಾಡಬೇಕಂತ ಕಂಟಿನ್ಯೂ ಇದು 4th ಡೇ ನಾನು ಬರ್ತಾ ಇದ್ದೇನೆ. 1 hour ವೆಯ್ಟ್ ಮಾಡ್ತಾಯಿದ್ದೇನೆ. ಇವಾಗ ಚೂರು ಟೈಮ್ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರ 9 ಗಂಟೆಗೆ ಆರಾಮಿಸಿ ಬಂದೆ. ಟೈಮಿಗೆ 9:10 ಆಗ್ತಾ ಬಂದಿದೆ. 9:20 9:15 ಒಳಗಡೆ ಬರುತ್ತೆ. ನೋಡುವ ಬರುತ್ತಾ ಇಲ್ವ ಅಂತ. ಆ ಜಾಗದಿಂದ ಬರುತ್ತೆ. ಆ ಜಾಗದಿಂದ ಬಂದು ಕರೆಕ್ಟ್ ಇದು ಸೀದಾ ಮಣಿಪಾಲ್ ರೂಟಾಗಿ ಉಡುಪಿ ಸೈಡ್ಗೆ ಹೋಗುತ್ತೆ. ಫಸ್ಟ್ ಡೇ ಬಂದವನಿಗೆ 2-3 hour ನಾನು ವೆಯ್ಟ್ ಮಾಡಿದೆ. ನನಗೆ ಟೈಮಿಂಗ್ ಗೊತ್ತಿಲ್ಲದೆ ಅಂದರೆ ಹೋಗ್ತಾಯಿತ್ತು ಬರ್ತಾಯಿತ್ತು. ಆದರೆ ಇವಾಗ ಟೈಮಿಂಗ್ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರ ಇದ್ದೇನೆ ಇಲ್ಲಿ. ಇದರ ಮೇಲೆ ಬಂದರೆ ನಮ್ಮ ಊರಿನ ಎಲ್ಲ ಸುತ್ತಮುತ್ತ ಪರಿಸರದ ಊರುಗಳು ಕ್ಲಿಯರಾಗಿ ಕಾಣುತ್ತೆ. ಈ ಸುತ್ತಮುತ್ತ ಪರಿಸರದ ಊರುಗಳು ಬಹಳಷ್ಟು ನೀಟಾಗಿ ಇಲ್ಲಿ ಕಾಣುತ್ತೆ. ನೀವು ಗಮನಿಸ್ತಾ ಇರ್ಬೋದು. ಬಹಳಷ್ಟು ಎತ್ತರ ಇದೆ, ಭಾಳಷ್ಟು ಅಪಾಯಕಾರಿಯೂ ಸಹ ಹೌದು. ನೋಡಿ ನಾನು ಈಚೆ ಕೆಳಗೆ ಬರ್ತಾಯಿದ್ದೇನೆ ನೋಡಿ. ಕೆಳಗೆ ಬಂದು ಎಲ್ಲಿಯಾದರೂ ನಾವು ಬಿದ್ದರೆ ಮತ್ತೆ ಮೂಳೆ ಸಿಗಲಿಕ್ಕಿಲ್ಲ, ಅಷ್ಟೊಂದು ಡೀಪ್ ಇದೆ. ಭಾಳಷ್ಟು ಜಾಗರೂಕರಾಗಿ ಸಹ ನಾವು ಇರಬೇಕಾಗುತ್ತೆ. ಇದರ ಮೇಲೆ ಬಂದರೆ ಜೆಟ್ ಆದಷ್ಟು ಕೆಳಗೆ ಹೋಗೋದ್ರಿಂದ ಇಲ್ಲಿ ನಮಗೆ ತುಂಬ ಚಂದ ನೀಟಾಗಿ ಕಾಣುತ್ತೆ. ಆ ಕಾರಣಕ್ಕೋಸ್ಕರ ಸತತ 4 ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ 4ನೇ ದಿವಸ ಅದು ದೂರದಿಂದ ಹತ್ತಿರ ತನಕ ಬರುವ ತನಕ ವೀಡಿಯೋ ಮಾಡಬೇಕಂತ ಕಾಯ್ತಾ ಇದ್ದೇನೆ. ನೋಡ್ತಾ ಇರ್ಬೋದು. ಮೊನ್ನೆಯಿಂದ ಕಾದ್ಕೊಳ್ತಿದ್ದೆ. ಮೊನ್ನೆ ಈ ಗಿಡ ಎಲ್ಲ ಒಣಗಿ ಹೋಗಿತ್ತು. ಒಂದು 2 ಮಳೆಗೆ ಅದು ಹೇಗೆ ಚಿಗುರಿದೆ ನೋಡಿ. ಹಾಗೆ ನನ್ನ ಕನಸು ಆ 2 ದಿವಸದಿಂದ ಕಾದ್ಕೊಳ್ತಾ ಇದ್ದೆ. ಬೇಜಾರಾಗಿಲ್ಲ. ಏನಾದರೂ ಮಾಡಿ ವಿಡಿಯೋ ಮಾಡಲೇಬೇಕಂತ ಕಾದು ಈ ರೀತಿ ಚಿಗುರಿ ಸಕ್ಸಸ್ನ ಹತ್ತಿರ ಬಂದಿದ್ದೇನೆ. ನೋಡಬೇಕು. ಇವತ್ತು 5th ಡೇ ಆಗ್ತಾಯಿದ್ದೆ. ನಾನು 4th ಡೇ ಅಂದ್ಕೊಂಡಿದ್ದೆ. 5th ಡೇ ಪಕ್ಕ ಮಾಡ್ತೀನಿ ವಿಡಿಯೋ. ಇಡೀ ನಡು ಬಿಸಿಲಲ್ಲಿ ನನಗೆ ನೆರಳು ನೀಡ್ತಿದ್ದಂಥ ಒಂದೇ ಒಂದು ಗಿಡ ಅಂತ ಹೇಳಿದ್ರೆ ಇದೆ. ಇದರ ಬುಡದಲ್ಲಿ ಚೂರು ನೆರಳಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೆಂತ ಇಲ್ಲ. ಆದರೂ ದಿನ ಪೂರ್ತಿ ಇಲ್ಲಿ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಆದ್ದರಿಂದ ಇಷ್ಟೊಂದು ಬಿಸಿಲು ನಮ್ಮ ಮೈಗೆ ನಾಟಲ್ಲ. ಫೈನಲಿ ಗೈಸ್ ಆ ಜೆಟ್ ಬರ್ತಾ ಇದೆ. ಇವತ್ತು ನಾನು ಕಾದ್ಕೊಳ್ತಿದ್ದೇನೆ. ಅವ್ರು ಅಂದ್ಕೊಳ್ಬೇಕು ಇವನ್ ಏನಪ್ಪ ಇಷ್ಟೆಲ್ಲ ಕಾದು ಕುಳಿತ ವೀಡಿಯೋ ಮಾಡ್ತಾನೆ ಅಂತ. ಗಮನಿಸ್ತಾ ಇರ್ಬೋದು ನೋಡಿ. ಕೆಳಗೆ ಬರ್ತಾ ಇದೆ. ಅಣ್ಣ ತಿರ್ತಿರ್ಬಲೆ ಅಣ್ಣ, ಇನ್ನೂ ಚೂರು ಕೆಳಗೆ ಬನ್ನಿ. ಕೆಳಗೆ ನನ್ನ ವೀಡಿಯೋಗೆ ಕಾಣಲ್ಲ ನೋಡಿ. ಅಲ್ಲಿ ಬರ್ತಾ ಇದೆ ನೋಡಿ. ಫೈನಲಿ ನನ್ನ ಡ್ರೀಮ್ ಏನಿತ್ತು ಅದು ಕಂಪ್ಲೀಟ್ ಆಗಿದೆ. ಫೈನಲಿ ಏನ ಮಂಡೆ ಮೇತ್ತಿಡು ಪೋಂದುಂಡು ತುಲೆ.
ಕಂಪ್ಲೀಟ್ ವೀಡಿಯೋ ತಿಕ್ಕಿಣೆಂಕಿನಿ ತುಲ್ನಿಗೂ ತೂವೊಂದುಲ್ಲಾರ ಎಂಚ ಪೋಂದುಂಡು ಬಂದು ಫೈನಲಿ ವೀಡಿಯೋ ಆಗ್ತಾ ಇದೆ. ವೀಡಿಯೋ ಕಂಪ್ಲೀಟ್ ಮಾಡಿದ್ದೇನೆ. ಆದರೂ ಸ್ವಲ್ಪ ಹೈಟೇ ಇದೆ ಯಾಕೋ ಗೊತ್ತಿಲ್ಲ. ಇತ್ತೀಚೆಗೆ ಅವರಿಗೆ ಡೌಟ್ ಬಂದಿದೆ ಏನು ಅಂತಿಂದ ಸ್ವಲ್ಪ ಹೈಟಲ್ಲೇ ಹೋಗ್ತಾ ಇದ್ದಾರೆ. ಹಕ್ಕಿಗಳ ಅಂತ ಸ್ವಲ್ಪ ಜಾಸ್ತಿ ಇದೆ. ಆ ಕಾರಣಕ್ಕೇನು ಈ ಜೆಟ್ ಏನಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೈಟಲ್ಲೇ ಹೋಗ್ತದೆ. ನಾನು ಬಂಡೆ ಮೇಲೆ ಹತ್ತಿದ್ದೇನೆ. ಬಂಡೆ ಮೇಲೆ ಹತ್ತಿದ್ದ ಕಾರಣದಿಂದಾಗಿ ಸ್ವಲ್ಪ ಡೌನಲ್ಲಿ ಕಾಣಬೇಕಿತ್ತು. ಆದರೆ ಏನು ಮಾಡೋದು, ಹತ್ತಿರದಲ್ಲಿ ಕಾಣಬೇಕಂತ ನಾನು ಅದ್ಯಾಕೋ ಗೊತ್ತಿಲ್ಲ 2-3 ದಿನದಿಂದ ಸ್ವಲ್ಪ ಹೈಟಲ್ಲೇ ಹೋಗ್ತಾ ಇದೆ. ಆದ್ದರಿಂದ ತುಂಬ ಎತ್ತರದಲ್ಲಿ ಹೋದ ಕಾರಣ ಅಷ್ಟೊಂದು ಝೂಮ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡುವ, ನನಗೇನೂ ಗೊತ್ತಿಲ್ಲ. ಇವರ ಹಾರಾಟ ಜಾಸ್ತಿ ಇದ್ದ ಹಾಗೆ ಇನ್ನು 2-3 ತಿಂಗಳಲ್ಲಿ ನೀವು ಜಾಗ ಖಾಲಿ ಮಾಡಿ ಅಂತ ಅಂತಿರೋ ಏನೋ ನೋಡುವ. ಇದರ ಬಗ್ಗೆ ವಿಷಯ ಕಲೆಕ್ಟ್ ಮಾಡ್ತಾ ಇದ್ದೇನೆ, ಯಾಕೆ ಏನು ಎತ್ತ ಅಂತ. ಅದನ್ನು ನನಗೆ ಕಾಣಬೇಕಾಗಿದೆ. ಯಾಕಂತ ಹೇಳಿದ್ರೆ ಜನ ಜಾಸ್ತಿ ಹಾರಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಗಂಡಂತರ ಕಾಯ್ದೆ ಅಂತ. ನೋಡುವ, ನಂದು ಏನೋ ಒಂದು ಕನಸಿತ್ತು, ಅದನ್ನು ವೀಡಿಯೋ ಮಾಡಬೇಕಂತ ಕಂಪ್ಲೀಟ್ ಆಗಿದೆ. ಇನ್ನು ಕೆಳಗಡೆ ದಾರಿ ಇಟ್ಕೊಂಡು ಸೀದಾ ಮನೆ ಕಡೆ ಹೋಗೋದು.